ಫ್ರೆಂಡ್ಸ್, ನಾವಿವತ್ತು ಚಿಕನ್ ಮಾಡಾತ್ತೇವಿ ಒಲೆಯೊಳಗೆ. ಈಗ ಎಣ್ಣೆ ಹಾಕೇವಿ. ಈಗ ಇಲ್ಲಿ ಚಿಕನ್ನಿಗೆ ಉಪ್ಪು ಖಾರ ಅರಶಿನ ಎಲ್ಲ ಕಲಸಿಟ್ಟಾರ. ಇದು ಬೆಳ್ಳುಳ್ಳಿ ಹಾಕತ್ತಾರ. ಭಾಳ ದಿನ ಆಗಿತ್ತು ಒಲೆಯೊಳಗಿನ ಅಡುಗೆ ತಿಂದು, ಅದಕ್ಕೆ ಇವತ್ತು ಹಿಂಗೆ ಪ್ಲ್ಯಾನ್ ಮಾಡಿದ್ರು. ಊರಿಗೆ ಬಂದಿದ್ವಿ. ನೋಡ್ರಿ ಎಷ್ಟು ಚಂದ ಕಾಣತೈತಿ. ಇಲ್ಲಿ ಒಂದಿಷ್ಟು ತೆಗೆದಿಟ್ಟಾರ ನೋಡ್ರಿ. ನಮ್ಮ ಮನೆಯೊಳಗೆ ಸ್ಪೈಸಿ ಇರ್ಬೇಕು ಎಲ್ಲರಿಗೂ. ಅದಕ್ಕೆ ಖಾರ ಹಾಕತ್ತಾರ ಬಹಳಷ್ಟು. ಇಲ್ಲಿ ಮಸಾಲೆ ಎಲ್ಲ ರುಬ್ಬಿಟ್ಟಾರ. ಇವಾಗ ಏನೇನು ಹಾಕಿದ್ರಿ? ಏನೇನು ಹಾಕಿದ್ದಾವ? ಹಾಂ ಅದು ತಗ ಹೇಳಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಟೊಮೆಟೊ ಹಣ್ಣು, ಚಕ್ಕಿ, ಲವಂಗ, ಕೊತ್ತಂಬರಿ ಕಾಳು, ಮೆಣಸಿನಕಾಳು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ, ಟೊಮೆಟೊ ಹಣ್ಣು, ಕೊಬ್ಬರಿ, ಒಣಕೊಬ್ಬರಿ, ಮೆಣಸಿನಕಾಳು, ಕೊತ್ತಂಬರಿ ಕಾಳು, ಚಕ್ಕಿ, ಲವಂಗ, ಇಷ್ಟ. ಏಲಕ್ಕಿ ಹಾಕ್ಬೇಕು. ಇದೆಲ್ಲ ಕುದ್ದ ಮೇಲೆ ಇದನ್ನ ಹಾಕ್ತಾರ ಮಸಾಲೆ. ನೀರು ಹಾಕಿ ಕುದಿಸ್ತೀರಲ್ಲ? ಬಿಸಿನೀರು ಕಾಸಿಟ್ಕೊಂಡ ನೀರು ಕಾಯಿಸಿದ್ರಾಗ ಈ ನೀರು ಹಾಕಿ ಮಸಾಲೆ ಹಾಕಿ ಕುದಿಸ್ತಾರೆ. ಅಷ್ಟೊತ್ತಿಗೆ ಚಿಕನ್ ರೆಡಿ ಆಗತ್ರಿ. ಆಮೇಲೆ ತೋರಿಸ್ತೀನಿ. ಇದಿಷ್ಟ ಸಾಕೀಗ. ಒಲೆ ಒಳಗೆ ಮಾಡತ್ತಿರ ತೋರ್ಸಾಗ ನಾನು ಈ ವಿಡಿಯೋ ಮಾಡಿದೆ. ಚಿಕನ್ ಎಲ್ಲ ರೆಡಿ ಆದಮೇಲೆ ಫೋಟೋ ಹಾಕ್ತೀನಿ. ಇದು ಸಾರಿಗೆ, ಅದು ಇದು ಪಲ್ಯಗ, ಅದು ಸಾರಿಗೆ. ಅದು ಸಾರಿಗೆ, ಇದು ಪಲ್ಯ ಇದ್ರಿ. ಅಂದ್ರೆ ಗ್ರೇವಿ ಇದು, ಅದು ಸಾರು ಮಾಡ್ತಾರೆ. ಆಯ್ತು. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.